ನಮಸ್ತೆ. ಓಂ ಶ್ರೀ ವಿಘ್ನೇಶ್ವರಾಯ ನಮಃ. ನಾವು ಬೆಳಗ್ಗೆನೇ ಹೇಳ್ತೀವಿ, ಈ ಹಾಸಿಗೆ ಮೇಲೆ ಕುಂತ್ಕೊಂಡು ನಾವೇನು ಮಾಡ್ತೀವಿ, ಮೊಬೈಲ್ ನೋಡ್ತೀವಿ. ಮೊಬೈಲ್ನಲ್ಲಿ ವಾಟ್ಸಪ್, ಫೇಸ್ಬುಕ್ಕು, ಟ್ವಿಟ್ಟರು, ಆಮೇಲೆ ಅದು ಇದು ಅಂತೇಳೆಲ್ಲ ಒಂದು ಹಾಫ್ ಆನ್ ಅವರ್, ಒಂದು ತಾಸೆಲ್ಲ ನೋಡ್ಕೊಂಡು ಎಲ್ಲರಿಗೂ ಗುಡ್ ಮಾರ್ನಿಂಗ್ ಹೇಳಿ ಎಲ್ಲ ಮಾಡ್ಕೊಂಡು ನಾವು ಏನು ಮಾಡ್ತೀವಿ ಅಂದರೆ ಎದ್ದು ಬಂದು ನಮ್ಮ ಕೆಲಸಗಳೆಲ್ಲ ನೋಡ್ಕೊತೀವಿ. ಈ ಥರ ಅಲ್ಲಾರ್ದೇ ನಾವು ಪೂರ್ವಕಾಲದಲ್ಲಿ ಏನು ಮಾಡ್ತಾ ಇತ್ತು ಅಂತ ಹೇಳಿದರೆ, ಈ ಮೊಬೈಲ್ಗಳೆಲ್ಲ ಇರಲಿಲ್ಲ. ಆವಾಗ ಎಲ್ಲರೂ ಗುರುಗಳು ಆಗಲಿ ಅಥವಾ ಮನೆ ಅಮ್ಮ ಆಗಲಿ ಅವರೆಲ್ಲರೂ ಏನು ಮಾಡ್ತಾಯಿದ್ರು ಅಂತ ಹೇಳಿದರೆ, ಎದ್ದ ಕೂಡಲೇ ಅವರು ತಮ್ಮ ಕೈಗಳನ್ನು ಹೀಗೆ ಉಜ್ಜಿಕೊಂಡು ತಮ್ಮ ಕೈಗಳನ್ನು ನೋಡ್ಕೊತಾ ಇದ್ದರು. ಅಂದರೆ ಕರ ಕೈ ಅಂತ ಹೇಳಿದರೆ ಕರ, ಈ ಕರ ನೋಡಿಕೊಂಡು ಮಂತ್ರ ಹೇಳೋರು. ಯಾವ ಥರ ಅಂತ ಹೇಳಿದರೆ, ಕರಗ್ರೇ ವಸತೆ ಲಕ್ಷ್ಮಿ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತೇ ಗೌರಿ, ಕರಗ್ರೇ ಶುಭಂ ಕುರು ಅಂತ ಹೇಳಿದರೆ, ಈ ಕೈ ತುದಿಯಲ್ಲಿ ಲಕ್ಷ್ಮೀ ದೇವಿ, ಮಧ್ಯದಲ್ಲಿ ಸರಸ್ವತಿ, ತುದಿಯಲ್ಲಿ ಪಾರ್ವತಿ ದೇವಿ ಇರ್ತಾರಂತೆ ಯಾವಾಗಲೂ ಕೂಡ ಈ ಕೈಯಲ್ಲಿ. ಹಾಗಾಗಿ ಈ ಕೈಯಿಂದ ನಾವು ಯಾರಿಗೆ ಏನೇ ಕೊಡಲಿ ಅಥವಾ ಈ ಕೈಲಿಂದ ನಾವು ಏನೇ ಕೆಲಸ ಮಾಡಲಿ, ಅದರಲ್ಲಿ ಅವರು ಇದ್ದುಕೊಂಡು ನಮಗೆ ಒಳ್ಳೆಯದನ್ನೇ ಮಾಡುತ್ತಾರೆ. ಆದ್ದರಿಂದ ಈ ಮಂತ್ರ ಹೇಳಿಕೊಂಡು ನಾವು ದಿನಾಲೂ ನಮ್ಮ ಕೆಲಸವನ್ನು ಮಾಡುವುದರಿಂದ ಅಥವಾ ಹಾಸಿಗೆ ಮೇಲೆ ನಾವು ಎದ್ದು ಹೊರಗಡೆ ಬರೋ ಹೊತ್ತಿನಲ್ಲಿ ಈ ಮಂತ್ರ ಹೇಳಿಕೊಂಡು ನಾವು ಬಂದರೆ ನಮ್ಗೆ ಒಳ್ಳೆಯದಾಗುತ್ತೆ. ಆಮೇಲೆ ನಾವೇನು ಮಾಡ್ತೀವಿ, ಹಾಸಿಗೆ ಮೇಲೆ ಎದ್ದು ಕೂಡಲೇ ಬೇಗ ಬಂದುಬಿಡ್ತೀವಿ ಹೊರಗಡೆ. ಆ ಥರ ಅಲ್ಲಾರ್ದೇ ನಾವು ಯಾವುದೇ ಮನೆಯಲ್ಲಿರಲಿ, ಆ ಮನೆಗೆ ನೆಲ ಮೇಲೆ ನಾವು ನೆಲಕ್ಕೆ ನಮಸ್ಕಾರ ಮಾಡಿ, ಅಮ್ಮ ನಿನ್ನಲ್ಲಿಂದ ನಮ್ಮ ಜೀವನ ಸುಖವಾಗಿದೆ, ನಿನ್ನ ಮೇಲೆ ನಾನು ಹೆಜ್ಜೆ ಇಡ್ತಾ ಇದ್ದೀನಿ, ಈ ದಿನ ಎಲ್ಲ ನನಗೆ ಸುಖವಾಗಿ ಆಗಿರಲಿ ಅಂತ ಹೇಳಿ ನಮಸ್ಕಾರ ಮಾಡಿಕೊಂಡು ನಾವು ಹೊರಗಡೆ ಬರುವುದರಿಂದ ನಮ್ಮ ಕೆಲಸಗಳು ಸುಗಮವಾಗಿ ಆಗುತ್ತೆ, ನಮಗೆ ಮನಸ್ಸಿಗೂ ಆಹ್ಲಾದವಾಗಿ ಇರುತ್ತದೆ. ಥ್ಯಾಂಕ್ ಯು ಸೋ ಮಚ್.